ಈಗ ಮಗ ಅಲ್ಲಿ ಗಂಡ ಅಲ್ಲಿ ಈಗ ಇವಳು ಗಂಡ ಬಿಟ್ಬಿಟ್ಟಿರ್ತಾನೆ ಏನು ಮನಸಾಕ್ಷಿಯಾಗಿ ನನ್ ಗಂಡ ನನ್ ಬಿಟ್ಟಿಲ್ಲ ಮಗನು ಬಸ್ರಾದ್ರುವೆ ಗಂಡ ಹೆಸರು ಹೇಳ್ಕೋಬೇಕು ಹೆಸರು ಮಗನಿಗೆ ಬಸ್ರಿ ಆಗೋದಿಲ್ಲ ನೀವು ಒಂದೊಂದ್ 12 ವರ್ಷದಿಂದ ನೀವೇ ಮಾತಾಡು ನನಗ್ ಬಾಳ್ ಹಾಳಾಗಿದೆ ಬಾಳ್ ಕೊಡ್ಸೋ ನಾನು ನಿನ್ನ ಕರಿಯಕ್ ಸೋದ್ರದತ್ತೇನೆ ನೆಟ್ಗಿದ್ರೆ ಮಗಳು ನೆಟ್ಗಿರ್ತಾಳೆ ಮಾತಾಡು ಗಂಡ ಬಂದ ನಿನ್ನ ಹತ್ರಕ್ಕೆ ಅನ್ನೋದು ಏನ್ ಸಾಕ್ಷಿ ಫಸ್ಟ್ ತಿಂದು ಗುಂಡೆಂಜಿಲ್ಲ ನೀ ತಿಂತ ಇದೀಯ ಅರ್ಥ ಮಾಡ್ಕೊ ಮಾತಾಡು ನನ್ ಗಂಡ ನನ್ಗೆ ಮನಸ್ತಾಪ ಬತ್ತು ನಾನು ಹೋದೆ ಇವತ್ ಹೆಂಗ್ ಬೇಕಾದ ಇವತ್ ನಾನ್ ನಿನ್ ಗಂಡ ಬೇಕು ಅಂತ ಕೇಳಕ್ ಬಂದಿಲ್ಲಮ್ಮ ನಿನ್ ಗಂಡ ನನ್ ಗಂಡಂಗೂ ನನ್ಗೂ ಪರ್ಸನಲ್ ಇದೆ ನಮ್ಮ ಗಂಡಂಗೂ ಅಧಿಕಾರ ಚಲಾಯಿಸ್ತು ನಿನ್ ಗಂಡನ ಮೇಲೆ ಹೋಗಿ ನನ್ ಮೇಲೆ ಚಲಾಯಿಸ್ಬೇಡ ತಿಂದಂತ ಮಕ್ಳು ಬಿಟ್ಬಿಟ್ಟು ಅಣ್ಣ ಅಲ್ಲಿ ತಮ್ಮ ಅಲ್ಲಿ ಮಗ ಅಲ್ಲಿ ಬೇರೆಯವ್ರ ಜೊತೆ ಕೂತ್ಕೊಂಡ್ ಮಾತಾಡ್ಬೋದ ಅವಳು ಮಗನಂತೆ ಮಗ ನಮ್ಗೆ ಅಣ್ಣನ ಮಗ ಇವಳಿಗೆ ಚಿಕ್ಕಮ್ಮ 12 ವರ್ಷದಿಂದ ಯಾರಿಗ್ ಬಸ್ರಾಗಿದ್ದಾಳು ನಮ್ಮ ಮನೆ ಬಾಗ್ಲು ಕಾಲ ಹಾಕಿಲ್ವಲ್ಲ ನೀನು ಮನೆ ಸಂಸಾರ ಹಾಳ್ ಮಾಡಕ್ಕೆ ನೀನು ಸಂಸಾರ ಹಾಳ್ ಮಾಡ ನನ್ಗೆಲ್ಲ ಹೋಯ್ತದ ಅಂತ ನೀನ್ ಬಾಯ್ ಕಟ್ತಾ ನೀನೇ ಇರು ನನಗ್ ಬೇಡ ಅವ್ರೆ ಒಪ್ಕೊಳ್ಳಿ ಸುಮ್ನಿರ್ರಿ ಅಣ್ಣ ಮೇಡಮ್ ಅವ್ರೆ ಒಪ್ಕೊಳ್ಳಿ ಸುಮ್ನಿರ್ ಬಿಡು ಮಾಡ್ಕೋಬಹುದು ಬಿಡ್ಬೋದು ಏನಾರ ಮಾಡ್ಕೊಳ್ಳಿ ಬಿಡ್ಬೋದು ನಾನು ಮೇಡಮ್ ಅವ್ರಿಗೆ ಒಪ್ಪಿಸ್ತೀನಿ ಬಿಡೋಣ ಅವ್ರೆ ಅಣ್ಣ ನಾನು ಮೇಡಮ್ ಅವ್ರಿಗೆ ಹೇಳ್ಬೇಕು ಹೇಳ್ತೀನಿ ನಿನ್ ರೈಟ್ ಹೇಳು ಮಾಡಿರೋಳು ನಾನು ಅವಳ ನಂಗೆ ಅಣ್ಣಿಂಗೆ ಆಗಿವ್ನಿ ಅಂತ ಎದುರುತ್ತರ ಕೊಡ್ತಾವಳೆ ಅವ್ಳ ಬಂಗ ಅವಳು ಒಪ್ಕೊಳ್ಳಿ ನಮ್ ಬಂಗ ನಮ್ದು ಅವು ನಿಮ್ ಮನೇಲಿ ಇಲ್ವಾ ಇಲ್ಲ ಅಂತಲ್ಲ ನಾನು ಒಂದು ತುಂಡ್ರು ಒಪ್ಪ ತೋರ್ಸ್ಕೊಂಡು ನಾನು ಇದ್ದೀನಿ ಬಂತು ಅಂದ್ರೆ ಕೊಟ್ಟಾರೆ ಅವರು ಮೇಡಮ್ ನಿಜವಾಗ್ಲೂ ಅಲ್ಲಿಗೆ ವಾಪಸ್ ಹೋಗ್ತಿರೋ ನಾನು ಹೋಗೋದಿಲ್ಲ ಮೇಡಮ್ ಅಂದ್ಮೇಲೆ ಇವ್ರನ್ನೆಲ್ಲ ಯಾಕೆ ಅವ್ರಿಗೆ ಗೊತ್ತು ಮೇಡಮ್ ಅವ್ರು ಯಾಕೆ ನೀವ್ ಯಾಕೆ ಅವ್ರಿಗೆ ತೊಂದರೆ ಕೊಡಕು ಗಂಡಗ್ ಅರ್ತಿರ್ತಾನೆ ಇವ್ರ ಮನೆಗೆ ಹೋಗಿದವ ಆ ಮಕ್ಕಳೆಲ್ಲ ಗಲಾಟೆ ಮಾಡ್ತಾರಂತ ಇವಳು ಯಾಕೆ ಹೇಳಿದಳು ಕಂಪ್ಲೀಟ್ ಓದು ಅನ್ನು ಅವ ಅಪ್ಪ ಅಮ್ಮನ್ ಸೇರ್ ಬದುಕವೆ ತಾನೆ ಇವಳು ಪಕ್ಕದ ಹುಡುಗರ ಕೈಲಿ ಅಂತ ಅವ್ರ ಕ್ಲಾಸ್ಮೇಟ್ ಹುಡುಗರ್ ಕುಟ್ಲೆಯ ಬೇರೆ ಕಂಪ್ಲೀಟರ್ ಮಾಡೇಳು ಮತ್ತೆ ನಾನು ಪೆನ್ ತಗೊಡ್ತೀನಿ ಬುಕ್ ತಗೊಡ್ತೀನಿ ಉಡ್ಸಿರನ್ ಕಾಣ್ಣ ನಾನು ಎತ್ತಿದ್ದೀನಿ ಮೇಡಮ್ ನಾನು 4 ವರ್ಷದಿಂದ ಕೊಟ್ಟಿದ್ದೀನಿ ಮೇಡಮ್ ಮೇಡಮ್ ನಾನು ಹೇಳಿದ್ದೀನಿ ಒಂದ್ ನಿಮಿಷ ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ಳಿ ಯಾರ ಮಾತು ಕೇಳಿಲ್ಲ ನಿಮ್ ಪಾಡಿಗೆ ನಿಮ್ ಇಷ್ಟಕ್ಕೆ ಜೀವನ ಮಾಡಿದಿರಿ ಸಾಕು ನಿಲ್ಸಿ ಮೊದ್ಲು ಅದನ್ನ ಆ ಮಕ್ಕಳ ವಿಷಯಕ್ಕೆ ನೀವು ಹೋಗ್ಬೇಡಿ ನಾನು ಹೋಗಿಲ್ಲ ಮೇಡಮ್ ಹೋಗ್ಬೇಡಿ ಹೋಗಿಲ್ಲ ಅಲ್ಲ ಅವ್ರ ಏನೋ ಜೀವನ ಮಾಡ್ತಾ ಇದಾರೆ ಯಾಕೆ ಹೋಗ್ತಿರಲ್ಲಿಗೆ ಈಗ ಆಗಿದೆಯಲ್ಲ ಇದನ್ನ ನೋಡಿ ಆ ಮಕ್ಕಳನ್ನ ಬಿಡಿ ಸಾಕು ನೀವು ಹೋಗ್ ಬನ್ನಿ ಅವ್ರಿಗೆ ಇವ್ರಿಗೆ ಅಷ್ಟೇ ಲಾಸ್ಟ್ ಈಗ ಬುದ್ಧಿ ಕಲ್ತ್ಕೊಂಡಿದ್ದೀನಿ ಮುಂಚೆ ನಂಗೆ ಬುದ್ಧಿ ಇರ್ಲಿಲ್ಲ ಮೇಡಮ್ ನಾನು ಮಾತಾಡಿದ್ದೀನಿ ತಪ್ಪ ಮಾಡ್ಬಿಟ್ಟಿದ್ದೀನಿ ಅತಿಯಾದ ಬುದ್ಧಿ ಇದೆ ಅದೇ ನಿಮ್ ಸಮಸ್ಯೆ ಖಂಡಿತ ಇಲ್ಲ ಮೇಡಮ್ ಹೌದಮ್ಮ ಅಥವಾ ಬುದ್ಧಿನೇ ಇಲ್ವೋ ಎರಡರ ಒಂದು ಬುದ್ಧಿನೇ ಇಲ್ಲ ಮೇಡಮ್ ನಿಜವಾಗ್ಲೂ ನಂಗೆ ಇಲ್ಲ ಅಂದ್ರೆ ಹೀಗಾಗ್ತಿದೆ ಖಂಡಿತ ಮೇಡಮ್ ಅದು ಈ ಚಿಕ್ಕ ಹುಡುಗನ ಜೊತೆ ಏನಮ್ಮ ಇದೆ ನಿಜವಾಗ್ಲೂ ಇಲ್ಲ ಮೇಡಮ್ ಜೊತೆಲಿದ್ರೆ ಅದೇ ಜೊತೆಲಿದ್ದಾಕ್ಷಣಕ್ಕೆ ಎಲ್ಲ ಆಗ್ಬಿಡೋದಿಲ್ಲ ಮೇಡಮ್ ಯಾಕಮ್ಮ ಜೊತೆಲಿ ಇದ್ವಿ ನಿಮಗೆ ಒಬ್ಬರೇ ಇರೋ ಯೋಗ್ಯತೆ ಇಲ್ವೇ ನಮ್ಮ ಇದೆ ಮೇಡಮ್ ಈಗಲ್ಲ ಇದಕ್ ಮುಂಚೆ ಯಾಕೆ ಬದುಕಲಿಲ್ಲ ಅಂತ ಕೇಳ್ತಾ ಇದ್ದೀನಿ ಇದಕ್ ಮುಂಚೆನೇ ನಾನು ಒಬ್ಳೆ ಇದ್ದೀನಿ ಮೇಡಮ್ ಅವನ್ನೇನ್ ಇಟ್ಕೊಂಡಿದ್ರಿ ಮನೇಲಿ ಮತ್ತೆ ಲಿವರ್ ಬಸ್ಟ್ ಆಗಿ ಆಪರೇಷನ್ ಆಗಿ 3 ವರ್ಷದಿಂದ ಏನೋ ಮೇಡಮ್ ನಂಗೆ ಅದೇ ನೀವ್ ಹೇಳಿದ್ರಲ್ಲ ಬುದ್ಧಿ ಇಲ್ಲ ಅಂತ ಅದಿಲ್ಲದೆ ನಾನು ತಪ್ಪು ಮಾಡಿದ್ದೀನಿ ಮೇಡಮ್ ಈ ಗಂಡನ ಮೇಲೆ ಯಾಕೆ ಹೊರಿಸ್ತಾ ಇಲ್ಲ ನಾನು ಅವ್ರ ಮನೇಲಿ ರಕ್ಷಣೆ ಕೊಟ್ಟು ನನ್ಗೆ ಇರ್ಸ್ಕೊಂಡಿದ್ದಾರೆ ಮೇಡಮ್ ಬಂದು ಗಲಾಟೆ ಮಾಡೋದು ನಿಮ್ ಜೊತೆ ಫೋನಲ್ಲಿ ಚೆನ್ನಾಗಿ ಮಾತಾಡ್ಬಿಟ್ಟು ಮಗನ್ನ ಕೊಲೆ ಮಾಡಕ್ ಕಳಿಸ್ತಾರ ಮೇಡಮ್ ನಾನು ಟೈಲರಿಂಗ್ ಕ್ಲಾಸ್ ಮಾಡ್ತಾ ಇದ್ದೆ ಮೇಡಮ್ ಅದ್ರ ಸರ್ಟಿಫಿಕೇಟ್ ಅವ್ರ ಹತ್ರ ಸೇರ್ಕೊಂಡಿದೆ ನಾನು ಕೇಳ್ದೆ ಈಗೇನ್ ಸರ್ಟಿಫಿಕೇಟ್ ಇಷ್ಟು ವರ್ಷ ಹೆಂಗ್ ಜೀವನ ಲೋನ್ ಮಾಡಿಸ್ಕೊಂಡು ಊರಲ್ಲಿ ನಾನು ಬಟ್ಟೆ ಹೊಲ್ಕೊಂಡು ನಾನು ಜೀವನ ಮಾಡ್ತೀನಿ ಒಂದು ಮಿಷಿನ್ ಇದೆ ಮೇಡಮ್ ಮತ್ತೆ ಮೊದ್ಲು ಹೋಗಿದ್ಯಾರೋ ಅವ್ರ ಹತ್ರ ಅವ್ರು ಬಂದಿದ್ದ ನನ್ನ ಹತ್ರ ಮೇಡಮ್ ಏನಂತ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಇಬ್ರು ಒಂದೇ ಏರಿಯಾಗ ಹೋಯ್ತಾ ಇದ್ದ ಮೇಡಮ್ ಅವ್ರ ಹೆಂಡ್ತಿ ಇದ್ರಲ್ಲ ಅವ್ರ ತಮ್ಮನ ಅಣ್ಣನ ಯಾರೋ ಎಳ್ಚನಹಳ್ಳಿಲಿದ್ದಾರೆ ನಿಮ್ದು ತುಂಬಾ ಕಾಂಪ್ಲಿಕೇಟೆಡ್ ಜೀವನ ನಾನು ಅದಕ್ಕೆಲ್ಲ ತಲೆ ಹಾಕಕ್ ಹೋಗಲ್ಲ ನಿಮ್ಗೆ ಈಗ ರಕ್ಷಣೆ ಕೊಟ್ಟು ಕೆಲಸ ಕೊಡೋಕೆ ಏನಾದ್ರು ಏರ್ಪಾಟಿದ್ರೆ ನಾನು ಮಾಡ್ತೀನಿ ಅಷ್ಟೇ ಸಾಧ್ಯ ಅಷ್ಟೇ ಸಾಕು ಮೇಡಮ್ ಸ್ವಲ್ಪ ಕಡಿವಾಣ ಹಾಕೊಳ್ಳಿ ವಯಸ್ಸಾಗಿದೆ ನಿಮ್ಗೆ ಈಗಲಾದ್ರೂ ಬುದ್ಧಿ ಬರ್ಲಿ ಇಷ್ಟು ವರ್ಷ ಅಂತೂ ಬುದ್ಧಿ ಇರ್ಲಿಲ್ಲ ಇವಾಗ ಓದಿಸಿದೀನಿ ನಾನೇ ಅಂತ ಬಂದೆ ಹೇಳಕ್ ಏನ್ ಕಾರಣ ಕೇಳಿ ಅವ್ರನ್ನೇ ನಿಮ್ಮ ಅಪ್ಪನೇ ಕೇಳ ನಮ್ಮ ಅಪ್ಪನ್ ಕೇಳೋ ಪ್ರಶ್ನೆನೇ ಇಲ್ಲ ಕಣ್ಣು ಮರೆಯಾಗಿದ್ದೆ ಈಗ್ಲೂ ಹಂಗಿದ್ರೆ ಸರಿ ಇಲ್ಲ ಅಂದ್ರೆ ಮಲ್ಡ್ರೆ ಮಾಡೋದ್ ನಿನ್ನ ಯಾಕಪ್ಪ ಮೇಡಮ್ ನಮ್ಗೆ ಇವ್ರಿಂದ ಎಷ್ಟೋ ನೆಗ್ಲೆಕ್ಟ್ ಆಯ್ತದೆ ಗೊತ್ತಾ ಮಿಸ್ ಮೇಡಮ್ ನಾ ಕ್ಲಾಸ್ಗೆ ಹೋಗಕ್ ಆಗ್ತಿಲ್ಲ ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾರೆ ಅದನ್ನ ಮಾಡ್ಕೊಂಡಿದ್ ನಿಮ್ಮ ಕಾರಣ ನಿಂತಾನೆ ನಿಮ್ಮಪ್ಪ ಕಾರಣ ನೀನು ಕೈ ನಿಂಗೆ ಗೊತ್ತಿಲ್ಲ ಸತ್ಯ ಏನೋ ಅಂತ ಗೊತ್ತಿಲ್ಲ ನಿತಿ ನಿನ್ಗೆ ಗೊತ್ತಾ ಹೆಸರು ಕರಿಯಷ್ಟು ಯೋಗ್ಯತೆ ಇಲ್ಲ ನಿನ್ಗೀಗ ನೀನ್ ನನ್ನ ಎದುರುಗಡೆ ಕುತ್ಕೊಂಡ್ ಮಾತಾಡೋ ಯೋಗ್ಯತೆನೂ ಇಲ್ಲ ನೋಡಿ
ಅವನಿಗೆ ಸಮವಾಗಿ ಮಾತಾಡ್ಬೇಡಿ. ಚಿಕ್ಕ ಹುಡುಗ ಅಂತಾನೆ ಮತ್ತೆ ಮೇಡಮ್ ನಾನು ಹೇಳ್ತಿರೋದು. ಅಷ್ಟ್ ದೊಡ್ಡದಾಗಿ ಮಾತಾಡ್ಬೇಡ, ಸ್ವಲ್ಪ ಸುಮ್ನಿರಿಮ್ಮ. ಹೆಸರು ಕರಿಬೇಡ ನೀನು. ಇನ್ನೇನಂತ ಕರೀಲಿ? ಗೌರವ ಊರಲ್ಲೆಲ್ಲ ಕರಿತಿರೋದು ನೀನು ನಿತಿನ್ ಅಂತಲೇ. ನಿನ್ ಹೆಸರು ಬದಲಾಯಿಸ್ಕೊ. ನಾನ್ ಕಟ್ಟಿರೋ ಹೆಸರದು ಬದಲಾಯಿಸ್ಕೊ. ನಿನ್ ಕರುಳು ಬಳ್ಳಿ ಬದಲಾಯಿಸೋ. ಅವತ್ ನಾನ್ ಸತ್ತೋದೆ ಅಂತ. ನೀನ್ ಯಾವಾಗ್ಲೂ ಸತ್ತಿದ್ಯಲ್ಲ. ಅದೇ ನೀನ್ ಯಾವಾಗ್ಲೂ ಸತ್ತಿದ್ದೀನಿ ನನ್ ಪಾಲ್ಗೆ. ಸತ್ತೋಗಿದ್ದೀನಾ ಹೋಗಿದ್ಯಾ ಬಿಡು. ಮತ್ತೆ ಬಿಟ್ಟಾಕು. ಮತ್ತೆ ನೀನೇನ್ ನನ್ನ ಎದುರುಗಡೆ ಮಾತಾಡ್ತೀನಿ. ನೀನ್ ಹೊಟ್ಟೆಲ್ ಮಗು ಇರಕ್ಕೆ ನಮ್ಮ ಅಪ್ಪನೇ ಕಾರಣ ಅಂತೇನು? ಕೇಳು, ನಿಮ್ಮ ಅಪ್ಪನೇ ಕೇಳು. ಹಂಗೆ ನೀನು ಆ ಫ್ರೆಂಡ್ ನಿನ್ಗೆ ಹೇಳ್ ಕಳ್ಸಿದ್ಯಲ್ಲ ಅವನ್ನೇ ಕೇಳು ನೀನು. ಮತ್ತೇನ್ ಮಾಡ್ಲಿ? ಎಲ್ಲ ಕಿದ್ದಿಂತವ್ರ ತಾನೆ. ಅದಕ್ಕೆ ಇದಾಗ ಮಾತಾಡು. ವಯಸ್ಸಿಗೆ ತಕ್ಕನಾಗ ಮಾತಾಡು. ಆಮೇಲೆ ರೇಜ್ ಹತ್ತಿದ್ರೆ ಏನಿಲ್ಲ. ಕೊಲೆ ಮಾಡ್ತೀಯಾ? ಧಾರಾಳವಾಗಿ ಬಾ ಬಾ ಬಾರೋ. ಸದಾರಮ್ಮೆ ನಾಟಕ ಆಡ್ವಂಗ ಆಡ್ತೀಯ ನೀನು. ನನಗೆ ಗೊತ್ತಿಲ್ವಾ? ಸದಾರಾಮಿ ಹೋಟೆಲ್ ಹುಟ್ಟಿದಿ. ಸದಾರಾಮಿ ಹೋಟೆಲ್ ಹುಟ್ಟಿದೀನಿ ಅನ್ನೋದು ಮರಿಬೇಡ. ನೀನ್ ಎತ್ತೇ ಇಲ್ವಲ್ಲ. ನೀನ್ ಎತ್ತೇ ಇಲ್ಲ. ನಮ್ಮ ಅಮ್ಮ ಇದ್ದಾರಲ್ಲಿ. ಹೌದಾ? ಹೌದು. ಸರಿ ಸರಿ ಬಿಡು. ಇವತ್ ನಿಂಗೆ ಗೊತ್ತಾಗೋದಿಲ್ಲ. ಇವತ್ತು ನೀನ್ ಸುದ್ದಿಗೆ ಬರಲ್ಲ. ನೀವು ಅವ್ರ ಸುದ್ದಿಗೆ ಮಕ್ಳ ಭವಿಷ್ಯ ಚೆನ್ನಾಗಿರ್ಲಿ ಅನ್ಬಿಟ್ಟು ಔತ್ಕಣಂಗ್ ಜೀವನ ಮಾಡ್ತಿದೆ. ಬೀದಿಗೆ ತಂದಾರ ನಿಮ್ ಮನೆಯವರು. ನಿಲ್ಸಿಮ್ಮ, ಇಂಥದನ್ನೆಲ್ಲ ಇದು ಸಾಕು, ನಿಲ್ಸಿ. ಮಾಡೋದು ಸಾಕು. ನಿಲ್ಸಿ ಸಾಕು. ಅವ್ರ ಸುದ್ದಿಗೆ ನೀವು ಹೋಗ್ಕೂಡ್ದು. ಅವ್ರೇನೋ ಜೀವನ ಮಾಡ್ತಾ ಇದ್ದಾರೆ. ಏನು ನೀವೇ ಅವ್ರಿಗೆ ಬುದ್ಧಿ ಹೇಳಿ ಸುಮ್ಮನೆ ಇವ್ರಿಗೆ ಕೊಲೆ ಮಾಡ್ತೀನಿ ಅದೆಲ್ಲ ಯಾಕೆ ಬೆದರಿಕೆ ಹಾಕ್ತಾರೆ? ಇವ್ರು ಬಂದಿರೋದೇ ಅದಕ್ಕೆ. ಅವ್ರಿಗೆ ರಕ್ಷಣೆ ಇಲ್ವಂತೆ. ಇವತ್ತು ನೆನ್ನೆ ತಾನೇ ಹುಡುಗ ಬಂದ್ಬಿಟ್ಟು ಈ ರೀತಿ ಆಗಿದೆ, ಹೋಗ್ಬೇಕು ಬನ್ನಿ ಅಂತ ಕರ. ಆಯ್ತಪ್ಪ ನಡೆಯೋದೇನು ವಿಷಯ ತಿಳಿಯಲ್ಲ. ಆಕೆಗೆ ತೊಂದರೆ ಆಗ್ತಾ ಇದೆ ಅಂತ. ಆಕೆಗೆ ತೊಂದರೆ ಆಗದಂಗೆ ಇನ್ನು ಮುಂದಕ್ಕೆ ನಾವು ನೋಡ್ಕೊತೀವಿ. ಸಾಕೇನು? ಇವ್ರ ಮನೆಯಿಂದ ಹೋಗಿ ಅವ್ರ ಮನೆ ಮೇಲೆ ಗಲಾಟೆ ಮಾಡಿತು ಅಂದಾಗ ಅದ್ರ ಬಗ್ಗೆ ನಾವು ಅವ್ರಿಗೇನು ಕಠಿಣ ಕ್ರಮ ತಗೊಂಡು ಅದನ್ನು ನಿಭಾಯಿಸ್ತೀವಿ. ಆಗ್ಬೋದೇನು? ಈಗ ನನ್ನ ಮಗನೇ ಹೇಳಿಲ್ವಾ ಮೇಡಮ್, ನಿನ್ನಿಂದ ನನಗೆ ತೊಂದರೆ ಅಂತ? ನನ್ನಿಂದ ಮಕ್ಳಿಗೆ ತೊಂದರೆ ಆಗೋದು ಬೇಡ, ಅವ್ರ ಜೀವನದಲ್ಲಿ ಇದಾಗೋದು ಬೇಡ. ಅದೆಲ್ಲ ಈಗ ಮಾತಾಡ್ತಾ ಇಲ್ಲಮ್ಮ. ಈಗ ನಿಮಗೆ ಅವರಿಂದ ತೊಂದರೆ ಆಗಿದೆ ಅಂತ ತಾನೇ ನೀವು ದೂರ ತಂದಿರೋದು. ಅವ್ರು ಅದನ್ನ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಊರಲ್ಲಿ ಹೇಳ್ಬೋದಾಗಿತ್ತು ಮೇಡಮ್, ಎಲ್ಲರನ್ನೂ ಕೂರಿಸಿ ಹೇಳ್ಬೋದಾಗಿತ್ತು. ಇದೇ ಜಯರಾಮಣ್ಣರು ನಮಗೆ ಮನೆ ಕೊಟ್ಟಿದ್ರಲ್ಲ, ಅದ್ರ ಎದುರುಗಡೆ ಮನೇಲಿ ಇದ್ರು ನೋಡು. ಅವತ್ತು ಹೇಳಿದ್ರು ನಿಮ್ಮಿಂದ ಯಾವುದೇ ಕಾರಣಕ್ಕೂ ಊರಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿದ್ರು ಮೇಡಮ್. ಅದಕ್ಕೆ ನಾನು ಊರಿನವ್ರಿಗೆ ತೊಂದರೆ ಕೊಡಕ್ಕೆ ಹೋಗಿಲ್ಲ. ಯಾರಿಂದ ನಿಮಗೆ ತೊಂದರೆ ಆಗ್ತಾ ಇದೆ? ನಾನು ಅವ್ರ ಊರಲ್ಲಿ ಇದ್ದಿದ್ಕಲ್ವಾ ಮೇಡಮ್ ಇಷ್ಟೆಲ್ಲ ತೊಂದರೆ ಆಗಲ್ಲ ಅಂತ ಇದಾರಲ್ಲ. ನನ್ಗೆ ಅವ್ರ ಊರ್ ಸಾವಾಸನೆ ಬೇಡ ಮೇಡಮ್. ಕೆಲಸ ಇದ್ದಿದ್ದೆ ನನ್ನ ಪಾಡಿಗೆ ನಾನು ಇದ್ದೆ ಮೇಡಮ್. ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ತಾ ಇದ್ದಾರೆ, ಇವರೆಲ್ಲ ಬಂದು ತೊಂದರೆ ಕೊಡ್ತಾರಂತೆ. ಒಂದು ಮೇಡಮ್, ಅದರ ಮೇಲೆ ಇವರ ಕಾಂತರಾಜು ಅನ್ನೋ ಹುಡುಗ ಬಂದ್ಬಿಟ್ಟು ನಮಗೆ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರಂತೆ. ಇದ್ರ ಬಗ್ಗೆ ಸ್ವಲ್ಪ ನೀವು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಅವ್ರಿಗೆ ಸ್ವಲ್ಪ ತಡೆ ಹಿಡೀರಿ ಅಣ್ಣ, ಇವೆಲ್ಲ ಮುಂದೆ ಹಬ್ಬಿಕೊಂಡು ಹೋಗೋದು ಅಂತ ವ್ಯವಸ್ಥೆ ಬೇಡ ಅಂತ ಹೇಳಿ ಕೇಳಿದ್ರು. ನಾವು ಒಂದು 2-3 ದಿವಸ ಅಲ್ಲಿ ಹೋದಾಗ ಎಲ್ಲ ಈ ಅಮ್ಮ ಕಾಣಲಿಲ್ಲ. ಮತ್ತೆ ಈಗ ಏನ್ ಹೇಳ್ಬೇಕು? ನಾನು ಮಾತಾಡಿಲ್ಲ, ಇದು ಮಾಡಿಲ್ಲ. ಒಂದು ಮೇಡಮ್ ಇವ್ರು ಹಿಂಗಂದ್ರೆ ಹಂಗಂತಾರೆ. ಮುಂದಿನ ಭವಿಷ್ಯಕ್ಕೆ ಅವರಿಂದ ಇವ್ರ ಮೇಲೆ ಯಾವುದೇ ಮಾತು ಮಾರ್ಗ ಇದು ಬರೋದಕ್ಕೆ ನಾವು ಬರ್ದೇ ಇರೋದಕ್ಕೆ ನಾವು ಜವಾಬ್ದಾರಿ. ನೀವು ಹೋಗಿ ಬನ್ನಿ. ಆಯ್ತಲ್ಲಮ್ಮ. ಈ ಮರುಜಾಮಣಿಯ ಕಥೆಯನ್ನು ಕೇಳಿದ ನಮ್ಮ ತಂಡ ಕೊನೆಗೆ ಈಕೆಯ ಹೆರಿಗೆ ಮತ್ತು ಚಿಕಿತ್ಸೆಗೆ ಹಾಗೂ ಆಕೆಯ ಮುಂದಿನ ಭವಿಷ್ಯದ ಸಲುವಾಗಿ ಉನ್ನತಿ ಸಂಸ್ಥೆಯ ಹತ್ತಿರ ಮಾತನಾಡಿತು. ತದನಂತರ ಈಕೆಯ ಸಂಪೂರ್ಣ ಜವಾಬ್ದಾರಿಯನ್ನು ಉನ್ನತಿ ಸಂಸ್ಥೆಯವರು ವಹಿಸಿಕೊಂಡರು. ಅನಾಥ ಪ್ರಜ್ಞೆಯಲ್ಲಿದ್ದ ಮರುಜಾಮಣಿಗೆ ಆಸರೆ ನೀಡಿದ ಉನ್ನತಿ ಸಂಸ್ಥೆಗೆ ನಮ್ಮ ತಂಡ ಆಭಾರಿಯಾಗಿದೆ. ಇಲ್ಲಿಯಾದರೂ ಈಕೆ ಈ ಹಿಂದೆ ಅನುಭವಿಸಿದ ನೋವುಗಳನ್ನೆಲ್ಲ ಮರೆತು ಹೊಸ ಜೀವನ ಆರಂಭಿಸಲಿ ಎಂಬುದೇ ನಮ್ಮ ಬದುಕು ಜಟಕಾ ಬಂಡಿ ತಂಡದ ಹಾರೈಕೆ.